ಸರ್ ನೀವು ಮದ್ವೆ ಆಗೋ ಹುಡುಗಿ ಮೇವ್ ತಂದು ಕೊಡ್ಬೇಕಾ ಬೇಡ ಅಂತ ನೀವೇ ತಂದು ಕೊಡ್ತೀರಾ ಅದಕ್ಕೆ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿಲ್ಲಿರೋದು ಒಂದು ಪಬ್ಲಿಕ್ ರಿಯಾಕ್ಷನ್ ತಗೊಳ್ಳೋ ಕಂಟೆಂಟ್ ಬಗ್ಗೆ. ನಾನು ಕ್ವಶನ್ ಕೇಳ್ತೀನಿ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಕಂಟೆಂಟ್ ಇದು. ಕ್ವಶನ್ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ನೀವು ಮುಂದೆ ನೋಡ್ತೀರಾ. ಇವಾಗಿನ ಕಾಲೇಜ್ ಬಿಟ್ಟು ಅನ್ಸುತ್ತೆ, ಸ್ಟೂಡೆಂಟ್ಸ್ ಸಿಗ್ತಾರೆ ಅಲ್ಲಿ, ಅವ್ರ ಹತ್ರ ಕೇಳೋಣ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡೋಣ. ಗೈಸ್ ಕಾಲೇಜ್ ಬಿಡ್ತು, ಸೊ ಇವಾಗ ಕೇಳೋಣ ಇವ್ರು ಆನ್ಸರ್ ಏನ್ ಮಾಡ್ತಾರೆ ಅಂತ. ಹಾಯ್ ಬ್ರೋ, ಹಾಯ್ ಬ್ರೋ, ಹಾಯ್ ಹಾಯ್ ಹಾಯ್. ನಿಮ್ಗೆ ಇವಾಗ ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ, ನನ್ ಮದ್ವೆ ಆಗ ಗಂಡು ಒಂದಿಷ್ಟು ದುಡಿಬೇಕು ತಿಂಗಳಿಗೆ ಅಂತ. ಆ ತರ ನಿಮಗೆ ಏನ್ ಆಸೆ ಅಂದ್ರೆ, ನೀವು ಮದ್ವೆ ಆಗ ಹುಡುಗಿ ದುಡಿಬೇಕಾ, ದುಡಿದ್ರೆ ಎಷ್ಟು ದುಡಿಬೇಕು ಅಂತ ಆಸೆ ಇರುತ್ತೆ? ನಮ್ಮ ಮದ್ವೆ ಆಗ ಹುಡುಗಿ ದುಡಿಯೋದೇನ್ ಬೇಕಾಗಿಲ್ಲ. ನಾವ್ ಅತ್ತೆ ಅಂದ್ರೆ ಅವ್ರ ಅತ್ತೆ ನಮ್ಮ ಅಮ್ಮನ್ನ ಚೆನ್ನಾಗ್ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಮನೆ ಕ್ಲೀನ್ ಆಗ್ಬೇಕು, ಇಷ್ಟೆಲ್ಲ ಕೆಲಸ ಯಾವಾಗ ಆಗೋದು? ಆಗೋಯ್ತತ್ತೆ. ಅಂದ್ರೆ ಹೊಂದಾಣಿಕೆ ತಾಯಿ ಹತ್ರ ಇರ್ಬೇಕು, ಯಾಕಂದ್ರೆ ಅಪ್ಪನ ಹತ್ರ ಅಷ್ಟೊಂದು ಕ್ಲೋಸ್ ಆಗಿರಲ್ಲ. ಹೊಂದಾಣಿಕೆ ತಾಯಿ ಹತ್ರ ಇದ್ರೆ ಅದೇ ಲೈಫ್ ಸುಂದರವಾಗಿರೋದು. ದುಡಿಯೋದೇನ್ ಬೇಕಲ್ಲ, ಅದ್ರ ಸಾಕು. ನಿಮ್ದು ಚೆನ್ನಾಗ್ ನೋಡ್ಕೊಂಡು ಹೋಗಕ್ಕೆ ಮನೆ ಕಮ್ಮಿ ದುಡಿತೀರ ಅಂದ್ರೆ ಇವಾಗ ಇರೋ ಕಾಂಪಿಟೇಷನ್ ವರ್ಲ್ಡಿಗೆ 20,000 ದುಡಿಯೋದಲ್ಲಿ ಒಂದ್ 40,000 ಬಂದ್ರೆ ಅಂದ್ರೆ ಇಬ್ರು ದುಡಿದಾಗ ಇನ್ನೊಂಚೂರು ಬೆಟರ್ ಲೈಫ್ ಆಗುತ್ತೆ ಅಂತ ಒಂದು ಪಾಯಿಂಟ್ ಇದೆ. ಸೊ ಆ ಪಾಯಿಂಟ್ ಇಟ್ಕೊಂಡು ನಿಮ್ ಒಪಿನಿಯನ್ ಅಂದ್ರೆ ಬೆನಿಫಿಟ್ ಇರುತ್ತೆ, ಯಾಕಂದ್ರೆ ಲೈಫ್ ತುಂಬಾ ಚೆನ್ನಾಗ್ ಸಾಗುತ್ತೆ ಅವಾಗ. ಆ ಕೊರತೆ ಅನ್ನೋದು ಇಬ್ರಲ್ಲೂ ಇರಲ್ಲ. ಅವಾಗ ಬಿಡ್ತೀರಾ ನೀವು ಹೊರಗಡೆ ಹೋಗಕ್ಕೆ? ಹೊರಗಡೆ ಅಂದ್ರೆ ನಮ್ ಆದಷ್ಟು ನಮ್ ಹತ್ರನೇ ಇರೋ ಹಾಗೆ ಏನಾದ್ರು ಕೆಲಸ ಹುಡ್ಕೊಳ್ಳೋ ಹಾಗೆ ಮಾಡಕ್ ಇಷ್ಟಪಡ್ತೀವಿ, ಟ್ರೈ ಮಾಡ್ತೀರಾ? ನಾಗರಹಾವು ಮೂವಿಯಲ್ಲಿ ಈ ಸೀನ್ ನೋಡಿರ್ತೀರಾ ಅನ್ಸುತ್ತೆ ನೀವು. ಈ ಪಾರ್ಕಿಂಗ್ ಲಾಟು, ಈ ಕಾಲೇಜ್ ಎಲ್ಲ ಆ ರಾಮಾಚಾರ್ಯನ್ ಕೆಣಕ್ ಬೇಡ ಕಣೆ, ಅವ್ನ್ ಕೆಣ್ಕೋದು ಒಂದೇ, ಹಾವನ್ ಕೆಣ್ಕೋದು ಒಂದೇ. ಆ ತರ ನೀವು ಮದ್ವೆ ಆಗೋ ಹುಡುಗಿ ಏನಾದ್ರು ದುಡಿಬೇಕು ಅಂತ ನಿಮಗಿದೆಯಾ? ದುಡಿದ್ರೆ ಎಷ್ಟು ದುಡಿಬೇಕು? ದುಡಿಬೇಕಂತೇನಿಲ್ಲ, ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಅವ್ರು ನೋಡ್ಕೊಂಡು ನಮ್ದು ಹೊಲ ಐತೆ, ಹೊಲ ನೋಡ್ಕೊಂಡಿದ್ರೆ ಸಾಕು, ದುಡಿಬೇಕು ಅಂತೇನಿಲ್ಲ. ನೀವು ಆರಾಮಾಗಿತ್ತು, ಆರಾಮಾಗಿ ಚೆನ್ನಾಗಿ ಹೇಳಿದ್ರಿ. ಆ ರೀತಿ ನೀವು ಮದ್ವೆ ಆಗೋ ಹುಡುಗಿ ದುಡಿಬೇಕಾ, ದುಡಿದ್ರೆ ಎಷ್ಟು ದುಡಿಬೇಕು ಅಂತ? ಏನಿಲ್ಲ ಬ್ರೋ, ನಾವ್ ಚೆನ್ನಾಗಿ ನೋಡ್ಕೊಂತೀವಿ, ನಮ್ಗೆ ದುಡಿಯೋದೇನ್ ಬೇಡ. ನೀವೇ ನೋಡ್ಕೊಂತೀರಾ ಬ್ರೋ? ನೀವೇ ಬೇಡ. ಎಂತ ನೋಡಿ, ನಮ್ ದುರ್ಗದ ಜನ ಒಳ್ಳೆ ಮನಸ್ಸಿನ, ಶುದ್ಧ ಮನಸ್ಸಿನ ಒಳ್ಳೆ ಹುಡುಗರು ನಮ್ ದುರ್ಗದ ಜನ. ಸುಮ್ನೆ ಜೋರು ಅಂತೀರ ನೋಡಿ. ಈ ಬಿಸಿಲಲ್ಲಿ ಅವ್ರೆಲ್ಲೂ ಹೋಗೋದ್ ಬೇಡ, ನೆರಳಲ್ಲಿ ನೆಮ್ಮದಿ ಕುತ್ಕೊಳ್ಳಿ, ನಾವ್ ದುಡಿತೀವಿ ಅಂತ ನೀವ್ ಹೇಳ್ತೀರಾ. ಮನೇಲಿ ಬೇಸಾಕಿದ್ರೆ ಸಾಕಲ್ವಾ? ಮನೆ ದುಡ್ಕೊಂಡ್ ಬಂದಾಕ್ತಿವಿ, ಅವ್ರು ಬೇಸಾಕಿದ್ರೆ ಸಾಕು. ನೀನು ಅವ್ರ ಚಂದಾಗಿರ್ಲಿ ಇವ್ರ ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಹಾರೈಸೋರು ಯಾರು? ಒಂದಿಷ್ಟು ದುಡ್ಕೊಂಡಿದ್ರೆ ಚೆನ್ನಾಗಿ ಅಂತ ಎಲ್ಲರ ಒಪಿನಿಯನ್. ಸೊ ನಿಮ್ಗೆ ಅದು ಅವ್ರು ಅರ್ಥ ಮಾಡ್ಕೋಬೇಕು. ನಾವು ಹೋಗಿ ದುಡಿ ಅಂತ ಹೇಳಕ್ ಆಗಲ್ಲ ಅದಕ್ಕೆ. ಅಂದ್ರೆ ಅವ್ರು ಹೋಗ್ತೀನಿ ಅಂತ ಕಳ್ಸಕ್ ರೆಡಿನಾ? ಅವ್ರಿಗೂ ಇಷ್ಟ ಇದ್ರೆ ಹೋಗ್ಬೋದು, ನಾವೇ ಬಲವಂತವಾಗಿ ಕಳ್ಸಕ್ ಹೋಗೋದು. ಇದು ಒಂಥರ ಪ್ರಾಕ್ಟಿಕಲಿ ಚೆನ್ನಾಗಿ, ಬಿಕಾಸ್ ಎವ್ರಿಥಿಂಗ್ ಇಸ್ ಓಕೆ ಇವ್ರ ಹತ್ರ. ನೋಡಿ, ಯಾರಾದ್ರೂ ಹುಡುಗಿರ್ ನೋಡ್ತಾ ಇದ್ರೆ ತುಂಬಾ ಫ್ಲೆಕ್ಸಿಬಲ್ ಇದಾರೆ ನೋಡಿ. ಆತರ ನಿಮಗೆ ನೀವು ಮದ್ವೆ ಆಗೋ ಹುಡುಗಿ ದುಡಿಬೇಕಾ ಅಂತ ಎಕ್ಸ್ಪೆಕ್ಟೇಷನ್ ಇದೆ, ದುಡಿದ್ರೆ ಎಷ್ಟು ದುಡಿಬೇಕು ಅಂತ ಎಕ್ಸ್ಪೆಕ್ಟೇಷನ್? ಇಲ್ಲ ಬ್ರೋ, ದುಡಿಬೇಕನ್ನೋದೇನಿಲ್ಲ. ದುಡಿಬೇಕಂತ ಏನಿಲ್ಲ, ನೀವೇ ಸಾಕ್ಬಿಡ್ತೀರಾ ಆರಾಮಾಗಿ. ಅಂದ್ರೆ ಹೆಂಗೆ ಹಾಯಾಗು ಕುಳಿತಿರು ನೀನು ರಾಣಿಯಾಗೆ, ಆಪಿಲು ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಆತರ. ಬ್ರೋ ನಿಮಗೆ ನೀವೇ ಸಾಕ್ತೀರಾ? ನಿಮಗೆ ಸೇಮ್ ಟು ಯು ಬ್ರೋ. ಸೇಮ್ ಟು ಯು. ಮೂವರ್ದು ಒಂದೇ ಟೇಸ್ಟ್. ಮತ್ತು 3 ಜನ ಅದಕ್ಕೆ ಫ್ರೆಂಡ್ಸ್ ಆಗಿರೋದು. ಇವಾಗಿರೋ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ನಿಮ್ ಹುಡುಗಿರು ಇಬ್ರು ಸಂಬಳ ಬಂದ್ರೆ ಚೆನ್ನಾಗಿ ಒಳ್ಳೇದು ಅಂತ ಅನ್ಸುತ್ತಾ, ಅಥವಾ ಪರವಾಗಿಲ್ಲ ನಮ್ಮ ಮನೆಗೆ ಆರಾಮಾಗಿರ್ಲಿ, ನೆರಳಲ್ಲಿ ನಾವ್ ಹಾಕ್ತಿವಿ ಅನ್ನೋದೇ ಇರುತ್ತಾ? ಮನೇಲಿ ನೆರಳ ಇಲ್ಲ ಅಂತ ಅನ್ಸುತ್ತೆ ನಮ್ಗೆ, ಯಾಕಂದ್ರೆ ಎಷ್ಟೇ ಇರಲಿ ನಾವೇ ದುಡಿತೀವಿ ಹೊರಗಡೆ. ಇವರು ಫಿಕ್ಸ್ ಆಗಿ ಹೋಗ್ಬಿಟ್ಟಾರೆ, ಅವ್ರ ಮದ್ವೆ ಆಗೋ ಹುಡುಗಿ ಇವ್ರು ಆರಾಮಾಗಿ ಸಾಕ್ತಾರೆ. ನಿಮ್ ಹೆಸರು ಏನಂದ್ರೆ? ಶರತ್ ಕುಮಾರ್. ಯಾವ್ದಾನ ಹುಡುಗಿ ನೋಡ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಆರಾಮ ನೀವು ಮನೆಯಾಗಿರ್ಬೋದು, ಇವ್ರು ಸಾಕ್ತಾರಂತೆ. ಗೈಸ್, ಹೀಗೆ ಸೈನ್ಸ್ ಕಾಲೇಜ್ ಮುಗಿಸ್ಕೊಂಡು ಆರ್ಟ್ಸ್ ಕಾಲೇಜ್ ಹತ್ರ ಬಂದ್ವಿ. ಇಲ್ಲಿ ಸ್ವಲ್ಪ ಜನ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಂತಿದ್ರು ಸ್ಟೂಡೆಂಟ್ಸ್. ಅವ್ರಿಗೆ ಕೇಳೋಣ ಹೇಗೆ ಏನ್ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ನೀವು ಮದ್ವೆ ಆಗೋ ಹುಡುಗಿ ಏನಾದ್ರು ದುಡಿಬೇಕು ಅಂತ ಎಕ್ಸ್ಪೆಕ್ಟೇಷನ್ ಆಯ್ತಾ? ದುಡಿದ್ರೆ ಎಷ್ಟು ದುಡಿಬೇಕು ಅಂತ? ದುಡಿಬೇಕಂತ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ ಬ್ರೋ, ಮನೆಯಲ್ಲಿದ್ದು ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು. ಸಾಕಲ್ವಾ? ನೀವು ದುಡಿತೀರಾ ಆರಾಮಾಗಿ. ಮತ್ತೆ ವೈರಲ್ ಮಾಡಬೇಡಿ. ವೈರಲ್ ಅವ್ರ ಕೈಯಲ್ಲಿ ಐತೆ ವೈರಲ್ ಮಾಡೋದು, ನಾವ್ ಗೆಸ್ಟ್ ಮಾಡೋದು. ನಿಮಗೆ ಸಾಮಾನ್ಯ ಈಕ್ವಾಲಿಟಿ, ಒಳ್ಳೆ ದುಡಿಬೇಕು. ಪ್ರಾಕ್ಟಿಕಲ್. ಇವಾಗಿರೋ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಇಬ್ರು ದುಡಿದ್ರೆ ಒಳ್ಳೇದಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ನಿಮ್ ಇದು ಪ್ರಾಕ್ಟಿಕಲ್ ಯೋಚನೆ ಆಯ್ತು. ನಿಮ್ದು ಮನೇಲಿದ್ರೆ ಸಾಕು, ನೀವು ಆರಾಮಾಗಿ ದುಡಿತೀರ, ತಣ್ಣಗೆ ನೆಮ್ಮದಿಯಾಗಿರ್ಲಿ ಅಂತ. ನಿಮಗೆ ಸೇಮ್ ಮನೇಲಿದ್ರೆ ಸಾಕು. ಸೊ ಇವರಿಗೆ ಒಪಿನಿಯನ್ ಏನಿದೆ ಅಂತಂದ್ರೆ, 3 ಜನಕ್ಕೆ ಮನೇಲಿದ್ರೆ ಸಾಕು, ನಾನ್ ನೋಡ್ಕೊಂತೀನಿ ಅಂತ. ಇನ್ನೊಬ್ರಿಗೆ ಪ್ರಾಕ್ಟಿಕಲ್ ನೋಡ್ಕೊಂಡು ಈಕ್ವಾಲಿಟಿ,
ಸೊ ಈಕ್ವಾಲಿಟಿ ಅಂದ್ರಲ್ಲ ಬ್ರೋ, ಅವ್ರು ಎಷ್ಟು ದುಡಿಬೇಕು? ಇವಾಗ ಒಂದೊಂದು ವಿಡಿಯೋ ನೋಡಿರ್ತೀರಾ, ಅವರಿಗೆ ಹೋಗ್ಬಿಟ್ಟು ಎಷ್ಟು ದುಡಿಬೇಕು ನಿಮ್ ಹುಡುಗ ಅಂತಂದ್ರೆ 5 lakhs 10 lakhs ಅಂತಾರೆ. 30 to 40 lakhs. So ನಿಮ್ ಎಕ್ಸ್ಪೆಕ್ಟೇಷನ್? ಆ ತರ ಎಕ್ಸ್ಪೆಕ್ಟೇಷನ್ ಇಲ್ವಾ? ಅವ್ರಿಗೊಂದ್ ಜಾಬ್ ಇದ್ರೆ ಜಾಬ್ ಇದೆ, ಒಂದ್ ಡೀಸೆಂಟ್ ಜಾಬ್. ಓಕೆ. ಗರ್ಲ್ಸ್ ನೋಡ್ಕೊಳ್ಳಿ, ನಿಮ್ಮಷ್ಟು ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲ, ತಿಂಗಳಿಗೆ 5 ಲಕ್ಷ 10 ಲಕ್ಷ ಎಲ್ಲ ಇಲ್ಲ, ನಿಮ್ದೇ ಒಂದ್ ಡೀಸೆಂಟ್ ಜಾಬ್ ಇರ್ಬೇಕು ಅಂತ ಕೇಳ್ತಾರೆ ನಮ್ಮ ಹುಡುಗರು. ಅಷ್ಟೇ ನಮ್ಮ ಹುಡುಗರು ಮನ್ಸು. ನಿಮ್ ತರ 10 ಲಕ್ಷ 20 ಲಕ್ಷ ಅದಾದ್ ಯಾವ್ದೋ ಒಂದು ಇದಿದೆ ನೋಡಿ, ಎಷ್ಟಲ್ಲಿ KGF ಹಿಂಗೆ ಗನ್ನಿ ಬಿಸಿ ಮಾಡ್ಕೊಂಡ್ಬಿಟ್ಟು ಅದನ್ನ ತೆಗೆದು ಆ ರೀಲ್ಸ್ ನೋಡಿ ಗೊತ್ತಾಗುತ್ತೆ. ಗೈಸ್ ಇಲ್ಲಿ 5 ಜನ ಇದಾರೆ. ಇಲ್ಲ ಅಂದೋನೆ ಅವನು. ದುಡಿಬೇಕಾ? ದುಡಿದ್ರೆ ಎಷ್ಟು ದುಡಿಬೇಕು ಅಂತ ನಿಮಗೆ ಆಸೆ? ದುಡಿಬಾರ್ದು ನಿಮಗೆ? ಬ್ರೋ ನಮಗೆ ದುಡಿಬಾರ್ದು, ನಮ್ಮ ಕನ್ಸುಗಳು ಇಷ್ಟ ಇರ್ತಾವೆ, ಅದನ್ನ ಅವ್ರು ನೀಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸಾಕು. ರಾಜ ರಾಣಿಯಂತೆ ನಾನು ನೀನು. ಬೇಡ, ನೀವು ದುಡಿತೀರಾ ಆರಾಮಾಗಿ? ನಾವ್ ಅಷ್ಟೇ, ನಾವೇ ದುಡಿತೀವಿ ಬ್ರೋ, ಇನ್ ಬೇಡ ಬ್ರೋ. ಬ್ರೋ ದುಡಿಯೋದೇನ್ ಬೇಡ, ಹಳ್ಳಿ ಕಡೆ ಇದ್ರೆ ಚೆನ್ನಾಗಿರುತ್ತೆ. ಹೊಲ ಮನೆ ನೋಡ್ಕೊಂಡು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಕೆಲಸ ಮಾಡ್ಕೊಂಡು ನಮ್ ಜೊತೆ ಹೊಂದಾಣಿಕೆ ಆಗಿದ್ರೆ ಸರಿ ಬ್ರೋ. ದುಡಿಯೋದೇನ್ ಬೇಡ, ನಾವೇ ಸಾಕ್ತಿವಿ. ಆಲ್ಮೋಸ್ಟ್ ನಾವ್ ಕೇಳಿರೋದೆಲ್ಲ ಆಲ್ಮೋಸ್ಟ್ 90% ದುಡಿಯೋದ್ ಬೇಡ, ನಾವೇ ದುಡಿತೀವಿ ಅಂತ ಹೇಳ್ತಾರೆ. ಸೊ ಇಲ್ಲಿಯವರು ಅದನ್ನೇ ಹೇಳ್ತಾ ಇದಾರೆ, ಅವರೇ ದುಡಿದು ಆರಾಮಾಗಿ ಸಾಕ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಇದು ಬ್ರೋ ನಮ್ ದುರ್ಗದ ಜನತೆಯ ಮನ್ಸು. ಇಬ್ರು ಕುತ್ಕೊಂಡಿದ್ದಾರೆ, ಕ್ಲಾಸ್ ಮುಗಿಸ್ಕೊಂಡ್ ಆರಾಮಾಗಿ ಚಿಲ್ ಮಾಡ್ತಾ ಇದಾರೆ. ಅವ್ರಿಗೆ ಕೇಳೋಣ ಅವ್ರ ಆನ್ಸರ್ ಹೇಗಿರುತ್ತೆ ಅಂತ. ಅವ್ರು ದುಡಿಯೋದೇನು ಬೇಡ ಬ್ರೋ, ನಮ್ ಜೊತೆ ಸಂಸಾರ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿದ್ರೆ ಸಾಕು. ನಿಮ್ದು ಬ್ರೋ? ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಮನುಷ್ಯ ಅಂದ್ಮೇಲೆ ಪ್ರಾಬ್ಲಮ್ ಬಂದೇ ಬರುತ್ತೆ, ಬಟ್ ನಮ್ ಜೊತೆಲಿ ಚೆನ್ನಾಗಿರೋ ಇದ್ರೆ ನಾವು 30,000ದಲ್ಲೇ ಜೀವನ ಮಾಡಬಹುದು, 50,000ದಲ್ಲಿ ಬೇಕಾದ್ರೆ ಜೀವನ ಮಾಡ್ಬೋದು. ನಮ್ ಜೊತೆ ಇರೋರು ಚೆನ್ನಾಗಿರ್ಬೇಕು ಅಷ್ಟೇ. ಅವ್ರು ಹೇಳ್ತಿರೋದು ನೀನ್ 5 ಲಕ್ಷ ದುಡಿ 5,000 ದುಡಿ, ಮ್ಯಾಟ್ರ್ ಆಗೋದು ನಮ್ ಜೊತೆ ಯಾರು ಇರ್ತಾರೆ, ಅವ್ರು ಹೆಂಗಿರ್ತಾರೆ ಅಂತ. ಅದೇ ಹೇಳ್ತಿದಾರೆ ಅವರು. ಚೂಡಕ್ಕಿ ಗೂಡ್ ಕಟ್ಕಂತಾವೆ, ಗೂಡಲ್ಲಿ ಬೀಡ್ ಬಿಟ್ಕಂತಾವೆ.